ಕಲ್ಲ ದೇವ್ರ ಹುಟ್ಟದ ಯಾರ ಕೈಯಾಗ? ಒಡ್ರ ತಿಮ್ಮಣ್ಣನ ಕೈಯಾಗ. ಮಣ್ಣ ದೇವ್ರ ಕುಂಬಾರನ ಕೈಯಾಗ. ಕಟ್ಟಿಗೆ ದೇವ್ರ ಬಡಿಗೆನ ಕೈಯಾಗ. ಹಿತ್ತಾಳಿ ದೇವ್ರ ಪತ್ತರ ಕೈಯಾಗ. ಇವ್ ಮನುಷ್ಯರ ಕೈಯಾಗ ತಯಾರಾದ. ಏನ್ರ ಕಮ್ಮ ತುಟ್ಟಿ ಬಿದ್ರೆ ಕಳು ಮಾಡ್ಕೊಂಡು ಹೋಯ್ದು ಬಿಡ್ತಾರ ದೇವ್ರಿಗೆ. ಇಡಂಗಿಲ್ಲ. ಸ್ವಚ್ಛಿನಿ ಇಟ್ಟಿಲ್ಲ ಎಷ್ಟ ಊರಾಗ ಆಗ್ಯಾವ ದೇವ್ರ ಮೈ ಮ್ಯಾಗಿನ ಬಂಗಾರ ಒಯ್ಯುವಾಗ ದೇವ್ರ ಸುಮ್ಮ ಕೂತಿದ್ವಿ. ಶಾರದಾ ದೇವಿ ಆದಿಶಕ್ತಿ. ಶಾರದಾ ದೇವಿ ಆದಿಶಕ್ತಿ. ಶಾರದಾ ದೇವಿ ಆದಿಶಕ್ತಿ. ಗಲ ಗೊಲ ಗಲ ಗೊಲ ಗೆಜ್ಜಿ ನುಡಿಸುತ್ತ ಬಂದಳು ಸರಸ್ವತಿ. ಗಲ ಗೊಲ ಗಲ ಗೊಲ ಗೆಜ್ಜಿ ನುಡಿಸುತ್ತ ಬಂದಳು ಸರಸ್ವತಿ. ಅಂಧಕಾರ ಧೊಂಧಕಾರದಾಗಿರತಿ. ಅಂಧಕಾರದಾಗಿರತಿ. ಅಂಧಕಾರ ಧೊಂಧಕಾರದಾಗಿರತಿ. ಕತ್ತಲ ಸೀರೆ ಬೆಳಕ ಗುಬಸ ಮಾಡಿ ತ್ವಟ ತೋಳ ತಿವ್ರತಿ. ಗರ ಗರ ತ್ವಟ ತೋಳ ತಿವ್ರತಿ. ಲಕ್ಷಣ ಊರಾಗ ತ್ವಟ ತೋಳ ತಿವ್ರತಿ. ಕತ್ತಲ ಸೀರೆ ಬೆಳಕ ಗುಬಸ ಮಾಡಿ ತ್ವಟ ತೋಳ ತಿವ್ರತಿ. ಗರ ಗರ ತ್ವಟ ತೋಳ ತಿವ್ರತಿ. ಲಕ್ಷಣ ಊರಾಗ ತ್ವಟ ತೋಳ ತಿವ್ರತಿ. ನಸಲನಗೆ ನವಲ ಕುಣತ ಕುಣತಿ. ನಸಲನಗೆ ನವಲ ಕುಣತ ಕುಣತಿ. ನಸಲನಗೆ ನವಲ ಕುಣತ ಕುಣತಿ. ತಾಯಿ ಹೃದಯದೊಳು ಜನಸಿ ಬಂದ ತ್ರಿಕಾಲದ ಮೂರುತಿ. ತಾಯಿ ಹೃದಯದೊಳು ಜನಸಿ ಜನಸಿ ಬಂದ ಬಂದು ತ್ರಿಕಾಲದ ಮೂರುತಿ. ಶೇಖ ಮಗ್ದು ಮಗ ಒಲಿಯುವ ಶಕ್ತಿ. ಮಗ ಒಲಿಯುವ ಶಕ್ತಿ. ಶೇಖ ಮಗ ಒಲಿಯುವ ಶಕ್ತಿ. ಕಂದ ಇಮಾಮ ಸಾಬ ನಿನ್ನ ನೆನೆಯ ತರ ಆಗವ ಸಾರಥಿ. ನಮಗ ಆಗವ ಸಾರಥಿ. ಮುಸ್ಲಿಮ್ನವ್ರಿಗೆ ಆಗವ ಸಾರಥಿ. ಕಂದ ಇಮಾಮ ಸಾಬ ನಿನ್ನ ನೆನೆಯ ತರ ಆಗವ ಸಾರಥಿ. ಮೂರು ಮಂದಿಗಾಗವ ಸಾರಥಿ. ಏನ್ ಹೇಳತ್ತೀರಿಪ್ಪ ಸರಿ ಜೋಡಿ ಕಲಾವಿದರು? ಏನು ಬರೋಣ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರಿ. ಪರಮಾತ್ಮನ ನಾಮಸ್ಮರಣೆ ಮಾಡ್ಲತ್ತೀರ ಆದ್ರೆ ಯಾಕೋ ಜರ ಪರಿಕಿಟ್ಟು ಮಾಡ್ಲತ್ತೀರಿಪ್ಪ. ಹೌದ್ರಿ ಬಾ. ಹೆಂಗ ಪರಿಕಿಟ್ಟು ಮಾಡ್ಲತ್ತೀರ ಅಂದ್ರೆ ಹೆಂಗ್ರಿ? 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ, ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಹೌದು. ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ. ಹೌದು ಬೇ. ಹೊಳ್ಳಿ ದೇವ್ರ ತೇಳಿ ನಡ್ಕೊಂಡು ಅವ್ರಿಗೆ ಸಿಗ್ತಾನೋ ಅಂತ ಹೇಳ್ತಾರೆ. ದೇವರ ಸಿಗಲಿ ಸಿಗಲಾರದನ ಇರ್ಲಿ, ಹೌದು, ಪರ ದೇವ್ರ ಮ್ಯಾಲ ಭಕ್ತಿ ನಿಮ್ಮದ ಈ ಜನ್ಮ ಇರುತ್ತಾನ. ಹೌದೇನೋ ಪರದೇವರ. ಪರದೇವ್ರ ಅಂದ್ರೆ ಕಿಲ್ಲಿ ಬಂದದ ನನಗೆ ಸಂಶಯ. ಹೆಂಗ್ರಿ? ತ್ರಿಶೂಲಧರ, ಗಂಗಾಧರ, ಸರ್ಪಭೂಷಣ, ನೀಲಕಂಠ, ಇಷ್ಟ ಎಲ್ಲ ಅವಂಗ ನಾಮಕರಣದಾವತ್ತೇಳಿ ಸಖಿ ಒಳಗೆ ಹೇಳ್ರಿ. ಏನೋ ಕೈಯಾಗ ತ್ರಿಶೂಲ ಹಿಡದ, ತ್ರಿಶೂಲಧರ ಅದ,
ಗಂಗಾನ ಜಡಿ ಒಳಗ್ ಕುಣಿಸಿದ ಗಂಗಾಧರ ಆದ ಗಂಗಾಧರ ಆಗ್ಯಾನ ವಿಷ ಕುಡದ ನೀಲಕಂಠ ಆದ ಆಗ್ಯಾನ ಆಗ್ಯಾನ ಮತ್ತ ಹೌದು. ಕೊಳ್ಳ ಒಳಗ ಸರ್ಪ ಧರಿಸಿದ ಸರ್ಪಭೂಷಣ ಆದ. ಸರ್ವಭೂಷಣ ಹಿಂಗ ಎಲ್ಲಾ ಪರಮಾತ್ಮ ಆಗ್ಯಾನು ಹೌದು. ಕರೆ ಪರ ದೇವ್ರ ಮೇಲೆ ನಮ್ಮದ ಅಂದ್ರಲ್ಲ ಕೇಳಿ ಬಂದ ಸಂಶಯ ಎಟ್ರಿ ಅದಾವ ದೇವ್ರ ಭಾಳ ಅದಾವಲ್ರಿ ಇವ್ರ ಲೆಕ್ಕಲೆ ದೇವ್ರ ಬಾಳ ಅದಾವಲ್ರಿ ಅಂದಾಜ್ ಎಷ್ಟಿರ್ಬೇಕ್ರಿ ಪರ ದೇವ್ರು ಹೊರ ದೇವ್ರು ಒಳಗಿನ ದೇವ್ರು ಮ್ಯಾಲಿನ ದೇವ್ರು ತೆಳಗಿನ ದೇವ್ರು ಎಡಕಿನ ದೇವ್ರು ಬಲಿಕಿನ ದೇವ್ರು ಮತ್ತೆ ಅಭಿಷೇಕ್ ದೇವ್ರ ಅಭಿಷೇಕ್ ಒಂದ್ ಇರ್ತದ ನೋಡಿಲ್ಲ ದೇವ್ರ ನೋಡೇನ್ಲೆ ಅದು ಎಂತ ದೇವ್ರಿ ತಮ್ಮ ಎಲ್ಲಾ ದೇವ್ರಿಗೆ ಪೂಜಾರಿಗಳ ಕೈಲೇ ಪೂಜೆ ಆಗ್ತದ ಅಭಿಷೇಕ್ ರೀ ಅಗಸ್ಯಾಂದಕ್ಕ 2 ನಮೂನಿ ಪೂಜೆ ಆಗ್ತದ ತಮ್ಮ ಹೆಂಗ ಅದು ಅದಕ್ಕೆ ಮನುಷ್ಯರ ಪೂಜೆನು ಮಾಡ್ತಾರೋ ಹಂಗಂಗ ಟೈಮ್ ಬತ್ತಂದ್ರ ನಾಯಿ ಕಾಲೈತಿ ಪೂಜೆನು ಮಾಡ್ತಾವೆ ಅದು ಒಂದು ದೊಡ್ಡ ದೇವ್ರಿ ನೋಡಿ ದೇವ್ರಿ ಇವ್ ದೇವ್ರ ಹಾ ಹಾ ಅಂದ್ರ ಅವ್ರೇನ್ ಹೇಳಕ್ ಬಂದಾರ ತಮ್ಮ ಹೆಂಗ್ರಿ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕ ಆಗಿರುವಂತ ಹೌದು ನಿರಾಕಾರಿ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಕರುಣಾಮಯಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿರುವಂತ ಜಗದ್ಭರಿತ ಪರಮಾತ್ಮ ಅಂದ್ರೆ ಈ ಜಗತ್ತಿನೊಳಗೆ ಜಗ ಎಲ್ಲ ಅವನ ಹುಟ್ಟಿಸಿಬಿಟ್ಟಾನು. ಅವನೇ ತಯಾರು ಮಾಡ್ಯಾನತ್ರಿ. ಗುಡ್ಡದೊಳಗಿರುವಂತ ಸಣ್ಣ ದೊಡ್ಡ ಗಿಡ ಮರಗಳಿಗೆಲ್ಲ ಕಟ್ಟಿ ನೀರು ಹಾಕಿ ಆಯಾ ಟೈಮ್ಕ ಆಯಾ ವೇಳೆಕ ಆಯಾ ಗಳಿಗೆಗೆ ಅನ್ನ ಹಾಕಿ ಸಾಕಿ ಸಲುವಂತ ಭಗವಂತ ದೊಡ್ಡವ ಬಹಳ ದೊಡ್ಡವ ಅಂತ ಹೇಳ್ತಾರ್ರಿ. ಪರಮಾತ್ಮ ಅಂದ್ರೆ ಹೆಚ್ಚಿನವ. ಹೌದು ಹೆಚ್ಚಿನವ. ತಮ್ಮ ಕಂಡದ್ ಹೇಳ್ಬೇಕಾಗೈತಿ, ಕಾಣ್ಲಾರ್ದ ಹೇಳುದು ಬೇಡ. ಕಾಣ್ಲಾರ್ದ ಹೆಂಗ್ ಹೇಳಕ್ ಬರ್ತದ್ರಿ? ನಮಗೆ ಎಷ್ಟು ಕಂಡದಲ್ಲ ಹೌದು ಇಲ್ರಿ. ಮತ್ತೆ ಲಚ್ಚಾಣ ಊರಿಗೆ ಹೊಂಟದೀವಿ, ನಮಗೆ ಹಾದ್ಯಾಗ ಬರ ಕೇಳ್ರು. ಹೌದು ಕೇಳಿದ್ರಲ್ರಿ ಇಂಡಿ ಒಳಗ. ಹೌದು ಏನ್ರಿ ಭಾಳ ದಿವಸ ಈ ಕಡೆ ಸೈಡ್ ಬಂದಿದ್ದೇ ಇಲ್ಲ. ಯಾವ್ರಿಗೆ ಹೊಂಟ್ರಿ? ಹಾಡಿಕೆ ಹೊಂಟ್ರಿ. ಯಾವ್ರಿಗೆ ಹೊಂಟ್ರಿ? ಲಚ್ಚಾಣಕ್ ಹೊಂಟಿದೀವ್ರಿ. ಹೌದು ಲಚ್ಚಾಣ ಭಾಳ ಆದ್ರೆ ಈ ಇಂಡಿದಿಂದ ಒಂದ್ 15-12 ಕಿಲೋಮೀಟರ್ ಇರ್ಬೇಕ್ರಿ. ಲಚ್ಚಾಣಕ್ ಹೊಂಟಿದೀವ್ರಿ ನಾವ್ ಅಂದಾಗ. ಹೌದು ತಂಗಿ ಅಂದ್ರ ಹೌದು ಲಚ್ಚಾಣಕ್ರಿ. ಲಚ್ಚಾಣ ಐತಿ ಅನ್ನುವಂಗ ಕಾಣ್ತೈತಿ ಕಣ್ಣಿಗೆ. ಕಾಣ್ತದಲ್ವಾ ತಮ್ಮ? ಹೌದು ಇಲ್ಲೇ ಲಚ್ಚಾಣ ಐತಿ, ಇಲ್ಲೇ ಹೊಂಟಿವ ಹಾಡ್ಕಿಗೆ ನಂಗ ಇದು ಲಚ್ಚಾಣ ಕಾಣ್ತೈತಿ. ಅದಕ್ಕ ಲಚ್ಚಾಣಕ್ ಹೊಂಟಿದೀವಿ ಅಂತೇಳಿ ನಾವಾಗ್ಲಿ ನೀವಾಗ್ಲಿ ಪ್ರತಿಯೊಂದ ಕಲಾವಿದರಾಗ್ಲಿ ಇದು ಶಬ್ದ ಬರುವಂತ ಮಾತ ಸತ್ಯ ಮಾತಿದು. ಯಾಕ? ಕಣ್ಣಿಗೆ ಕಾಣ್ತೈತಿ, ಲಚ್ಚಾಣಕ್ ಹೊಂಟಿವತ್ ಹೇಳ್ತೀವಿ. ಮತ್ತ ಕಣ್ಣಿಗೆ ಕಾಣ್ಲಾರ್ದನ ನಾವ ಸದಾ ಸ್ವರ್ಗಕ್ಕೆ ಹೊಂಟದೀವಿ ಅಂದ್ರ ಕರೆ ಪಾಠ ಹಸ್ತತಿ. ಆಗೋದಿಲ್ಲ. ಸ್ವತಃ ಸತ್ತ ಸ್ವರ್ಗ ನೋಡೋದು ಬೇರೆ, ಮಂದಿನ ಕೊಂದ ನಾವು ಸ್ವರ್ಗ ನೋಡೋದು ಬೇರೆ. ಅದಕ್ಕ ತಮ್ಮ ನೀ ಆ ಪರಮಾತ್ಮ ಅದಾನ ಅಂದಿಲ್ಲ. ಈಗ ಲಚ್ಚಾಣ ಊರತ್ ಹೆಂಗ ನಾ ಬಟ್ಟಿಟ್ಟು ಮಾತಾಡಿ ಇಲ್ಲೇ ಹೊಂಟನೆ ಅಂತ ಹೇಳ್ತಾನಲ್ಲ, ಹಂಗ ಪರಮಾತ್ಮ ಇದ್ದಂದ್ರ ಯಾರಿಗಿರಿ ಕಂಡ ನೀನು? ಇಲ್ಲ ಕಂಡಿಲ್ಲ. ಆ ಮಂದಿ ಮಾತು ಬ್ಯಾಡೀಗ. ಗಂಡ ಹಾಡ್ಲಕ್ ಬಂದವ್ರ ನೀವ ಬಂದಾರಲ್ರಿ. ಹೆಚ್ಚು ಕಮ್ಮಿ ಒಂದ್ 25-26 ವಯಸ್ಸು ನಡೆದಿರ್ಬೇಕ್ರಿ ನಮ್ಮ ಸುಧಾಕರ್ ಕಾಳಿಗೆ. ಅವನಿಗೆ ನಡ್ದಾವ್ರಿ. ತಮ್ಮ ಹುಟ್ಟಿ 25 ವರ್ಷ ಆತು ನಿನಗ. ನಿನ್ನ ಪರಮಾತ್ಮ ಕಂಡ ನಾನು ಇಲ್ಲ. ಏನ್ ಹಿಂಗದನಿ ಹಿಂತಲ್ಲಿ ಅದನಿ ಬಾರೋ ಮಗನ ಅಂತೇಳಿ ಹೇಳ್ಯಾನು? ಇಲ್ಲ 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 ಇಲ್ಲ. ಇದು ನೀ ಮಾಡೋದಗದ್ ಹೆಂಗವ? ಯಥಾ ಭಕ್ತಿ ತಥಾ ದೇವ. ಹೆಂಗ ದುಡಿಕಿ ಹೆಂಗ ಪಗಾರ. ನಮ್ಮ ಹೊಟ್ಟಿಗೆ ನಾವು ಬಡದ ನಮ್ಮ ನೋಡ್ಬೇಕತ್ತ ಅಲ್ಲ, ಯಾರು ನೋಡೇ ಇಲ್ಲ. ಅದಕ್ಕೆ ತಮ್ಮ ಸಾವಕಾಶ ಸಣ್ಣಾಗಿ ನಡೀಲಿ. ಸಣ್ಣಾಗಿ ಹೊಂಟದ ಅವ್ರಗತ್ಲೆ ಕುದುರೆ ಬೆನ್ನತ್ತಿದಂಗ ಮಾಡೋದು ಬೇಡ. ಏನಿಲ್ಲ, ಸಮಾಧಾನದಿಂದ ಹೋಲಿ. ಅದಕ್ಕೆ ತಮ್ಮ ಹೇಳ್ರಿ, ಅವ್ರೊಂದು ಮಾತು ಹೇಳ್ರಿ. ಏನಂತವ? ಪರಮಾತ್ಮಗ ದುಡುಕೋರಿ. ದುಡುಕೋರಿ. ಇದ್ದಾಗ ದುಡ್ಕೋಬೇಕಲ್ಲ. ಹೌದು. ಕಣ್ಣಿಗೆ ಕಂಡ್ರ ದುಡ್ಕೋಬೇಕಲ್ಲ. ಹೌದು. ತಾಯಿ ತಂದೆ ಸೇವೆ ಮಾಡ್ತೀವಪ್ಪ, ಜಗತ್ತಿನೊಳಗ ಜಗ ಸಾರ್ತೈತಿ. ಹೌದು. ತಾಯಿ ತಂದೆ ಸೇವೆ ಮಾಡ್ತಿದ್ದ ಶ್ರವಣ ಕುಮಾರ, ಅದೇ ತಾಯಿ ತಂದೆ ಸೇವೆ ಮಾಡ್ತಿದ್ದ ಭಕ್ತ ಪುಂಡಲೀಕ. ಹೌದು. ಇಂಥವ್ರೆಲ್ಲ ತಾಯಿ ತಂದೆ ಕಣ್ಣಿಗೆ ಕಾಣ್ತಿದ್ರು, ಅವರ ಪಾದ ಕೈಯಾಗಿ ಹಿಡಿಲಕ್ಕ ಸಿಗುತ್ತಿದ್ದು, ಅವ್ರನ್ನ ಜ್ವಾಕಿ ಜತನ ಮಾಡ್ತಿದ್ರು. ಹೌದು ಮಾಡ್ತಿದ್ರಲ್ರಿ. ಕರೆ ನಿನ್ನ ಪರಮಾತ್ಮ ಹಿಂಗದಾನ ತಿಳಿದ ಏನ್ರೆ ಕಣ್ಣಿಗೆ ಕಂಡ ನೀನು? ಮತ್ತೆ ಎಲ್ಲರ ಭಾವಚಿತ್ರ ನೋಡ್ಕೊಂಡಿ ಹಿಂಗೇನ ಪರಮಾತ್ಮ ತಮ್ಮ? ನಾ ಕೇಳುದು ನಿನಗ, ಈಗ ನಮ್ಮ ತಾಯಿ ತಂದೆ ಜನ್ಮ ಕೊಟ್ಟವ್ರು ಹೆಂಗ ನಮ್ಮ ಕಣ್ಣಿಗೆ ಕಾಣ್ತಾರಲ್ಲ, ಹಂಗ ನಿನ್ನ ಪರಮಾತ್ಮ ಅದು ಕಂಡಿದ್ದಂದ್ರೆ ಇಂತಲ್ಲಿ ಅದ ನನ್ನ ಪರಮಾತ್ಮ ಹಿಂಗ ಕಂಡಾನ ತಿಳಿ ನಿನ್ನ ತೇಕೇನ್ರಿ. ಸ್ವಲ್ಪ ಅಪ್ಪನ ಬದ್ದಲಿ ಬೆಳಸು. ಬ್ಯಾಳಿ ಇತ್ತು ಲಚ್ಚಾಣ ಊರಾಗ ಹೊತ್ತ ಮುಡುಗುತ್ತಕ್ಕ ಅಪ್ಪನ ಪಾರ್ಟಿ ಹಿಡಿದು ಬೆಳಸ್ರಿ ಪರಮಾತ್ಮನ. ಅದ್ಯಾಕಾದಿತ್ತು? ನಮ್ಮಪ್ಪ ಕಾಣವಲ್ಲ, ಕಣ್ಣಿಗೆ ಕಾಣವಲ್ಲ, ಹಂಗಲ್ಲ ಹಿಂಗಲ್ಲ ಅಂದ್ರ ನಂಬಕ್ಕಲ್ಲ. ಹೌದಲ್ರಿ, ಖರಿ ಅದ. ಅದಕ್ಕೆ ತಮ್ಮ ಬಂದ್ ನೋಡ್ರ ಕಾಕ ಈಗ ಹುಟ್ಟಿದ ತಕ್ಷಣ ಕೂಸಿನ ಕಣ್ಣಿಗೆ ಕಾಣುದ ಬರೇ 2 ದೇವ್ರ. ಯಾವ ತಮ್ಮ ಹೇಳ್ರಿ? ಪರಮಾತ್ಮ ಅಂತೂ ಹಿಂಗದಾನ ಅನ್ನೋದು ಕಂಡಿಲ್ಲ. ನಾವಾಗ್ಲಿ ನೀವಾಗ್ಲಿ ಯಾರು ನೋಡಿಲ್ಲ. ಹುಟ್ಟಿದ ತಕ್ಷಣ ಕೂಸಿನ ಕಣ್ಣಿಗೆ ಕಾಣೋದು 2 ದೇವ್ರ. ಯಾವ ದೇವ್ರ? ಒಂದ ಜನ್ಮ ಕೊಟ್ಟ ತಾಯಿನ ನೋಡ್ತದ, ಈ ಗರ್ಭ ಭೂಮಿ ತಲೆ ಮ್ಯಾಗ ಬಂದ ತಕ್ಷಣ ತಾಯಿನ ನೋಡ್ತದ.
ಭೂಮಿ ತಲೆ ಮ್ಯಾಗ ಬಂದ ತಕ್ಷಣ ಕಣ್ಣು ತೆರೆದ ನೋಡ್ತತಿ ಹುಟ್ಟಿರೋ ಕೂಸು ಒಂದ ಜನ್ಮ ಕೊಟ್ಟ ತಾಯಿ ಇನ್ನೊಂದು ಅದು ಯಾವದ್ರಿ ಈ ಭವಕ್ಕೆ ಬರ್ಬೇಕಾದ್ರೆ ಭೂಮಿ ತಾಯಿಗೆ ತನ್ನ ಹಣಿಯನ್ನ ಹಚ್ಚಿ ಬರ್ಬೇಕಾದ್ರೆ ಎರಡನೇದ್ ನೋಡ್ತದ ಭೂಮಿ ತಾಯಿ ಹೌದು ಒಂದೇದು ನೋಡುದು ಜನ್ಮ ಕೊಟ್ಟ ತಾಯಿನ ಎರಡನೇದು ಭೂಮಿ ತಾಯಿನ ನಿನ್ನ ಅಪ್ಪ ಹಿಂಗದಾನ ಪರಮಾತ್ಮ ಅದರ ಕಣ್ಣಾಗ ಕಂಡಿಲ್ಲ ಸತ್ಯ ಮಾತಿದು ಅದಕ್ಕ ತಾಯಿಗೆ ತಂದಿಗಿ ಬಾಳ ಫರ್ಕ್ ಐತಿ ಬಾಳ ತಮ್ಮ ಹೇಳ್ರಿ ತಾನೇ ಜನ್ಮ ಕೊಟ್ಟದ ಮಗನ ಮಾರಿ ನೋಡ್ಬೇಕಾದ್ರ ಅಪ್ಪ ಪಂಚಾಂಗ ತೆಗೆದು ಬಂದ ಮಗನ ಮಾರಿ ನೋಡ್ತಾನ ಅಪ್ಪ ಹೌದು ಪಂಚಾಂಗ ತೆಗಿತಾನಲ್ರಿ ಇದು ನಿಮ್ಮ ಜೀವನದೊಳಗೆ ನಡಿಘಟ್ನ ಇದು ನಡೆದಿದ್ದೆ ಏನೋ ತಾನ ಜನ್ಮ ಕೊಟ್ಟಿರುವಂತ ಮಗನ ಮಾರಿ ನೋಡ್ಬೇಕಾದ್ರ ಅಪ್ಪ ಪಂಚಾಂಗ ತೆಗೆದು ಬರ್ತಾನ ಅದು ಹೆಂಗವ ಇಂಥ ಗಳಿಗೆ ಇಂಥ ಟೈಮ ಇಂಥ ವೇಳಕ ಇಂಥ ದಿನಾಂಕ ಇಟ್ಟೊತ್ನ್ಯಾಗ ಹುಟ್ಟ್ಯಾನ್ರಿ ನನ್ನ ಮೇಲದು ಏನ್ರಿ ಪೀಡ ಐತಿ ಅಂತೇಳಿ ಅಪ್ಪ ಮಗನ ಹುಟ್ಟಿದ ದಿನಾಂಕ ತಾರೀಕ ವೇಳೆ ಟೈಮ ತಕ್ಕೊಂಡ ಪಂಡಿತರ ತ್ಯಾಕ ಹೋಗ್ತಾನ ಹೋಗಿ ನನ್ನ ಮೇಲದು ಪೀಡ ಬಂದತಿ ಅಂತ ನೋಡ್ರಿ ಅಂದಾಗ ಪಂಡಿತ್ ಹೇಳ್ತಾರ ಏನಂತ ಹೇಳ್ತಾನವ ಯಪ್ಪ ಎಲ್ಲ ಚಲೋ ಐತಿ ನಿನ್ನ ಮಗಂದ ಖರೆ ಅಪ್ಪನ ಮ್ಯಾಲ 3 ತಿಂಗಳ ಪೀಡ ಬಂದೈತಿ 3 ತಿಂಗಳ ತಕ ನಿನ್ನ ಮಗನ ಮಾರಿ ನೀನ್ ನೋಡ್ಬೇಡ 3 ತಿಂಗಳ ತರ ನೋಡ್ಬೇಡ ಅಂತ ಹೇಳಿದ್ರು 3 ತಿಂಗಳ ತಕ ನಿನ್ನ ಮಗನ ಮಾರಿ ನೋಡ್ಬೇಡ ಅಂದಾಗ ಅಪ್ಪ ವಿಚಾರ ಮಾಡ್ತಾನ ಏನಂತವ ಜರ್ ಕರ್ತ ನನ್ನ ಮಗನ ಮಾರಿ ನಾ ನೋಡಿದ್ರ 3 ತಿಂಗಳ ತಕ ನನಗ ಪೀಡ ಐತಿ ನಾನ್ ನೋಡುದು ಬೇಡ ಅಪ್ಪ 3 ತಿಂಗಳ ಆದ ಬಳಕ ಮಾರಿ ನೋಡ್ತಾನ ಹೌದು ಅಪ್ಪಗ ಪೀಡ ಬಂದತ್ತ ಅಪ್ಪ 3 ತಿಂಗಳು ಬಿಟ್ಟು ಮಾರಿ ನೋಡಿದ ಬಿಟ್ಟಾನ ಮತ್ತ ಅವಗ ಪೀಡ ಬಂದತ್ತ ಅವನು 3 ತಿಂಗಳು ಬಿಟ್ರ ಲಚ್ಚಾಣವರ್ಕ ಬರ್ತಿದ್ರನ್ರಿ ಗಂಡ ಬರ್ತಿದ್ದಿಲ್ಲ ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತ ಸಣ್ಣಂಗಿ ಖರೆ ಅದವ ಒಂದ ಜನ್ಮ ಕೊಟ್ಟ ತಾಯಿ ಜಗತ್ತಿನೊಳಗ ನಡೆದಾಡು ದೇವ್ರ ಅನಸ್ಕೊಂಡೈತಿ ಸತ್ಯ ಮಾತಿದು ತಮ್ಮ ಆ ದೇವರ ಜಾಗ ತಾಯಿ ತಗೋಬಹುದು ಆದ್ರ ಅದ ತಾಯಿ ಜಾಗ ನಿನ್ನ ಪರಮಾತ್ಮಗ ತಗೊಳಕ್ ಬರಂಗಿಲ್ಲ ಇಟ್ಟು ಮಾತ್ರ ಸತ್ಯ ಮಾತ ಲಕ್ಷಣ ಊರಾಗ ಬೆಂಕಿ ಜಾಗತಿ ಕೈ ಎತ್ತ ಹೇಳಬಲ್ಲೆ ಸತ್ಯ ಮಾತ ಆ ದೇವರ ಜಾಗ ನನ್ನ ತಾಯಿ ತಗೋಬಹುದು ಆದ್ರ ನನ್ನ ತಾಯಿ ಜಾಗ ನಿಮ್ಮ ಪರಮಾತ್ಮ ತಗೊಳಕ್ ಬರಂಗಿಲ್ಲ ಬರುದೂ ಇಲ್ಲ ಅದಕ್ಕೆ ಇವತ್ತ ತಾಯಿನ ಬೆಳೆಸಲಕ್ಕ ನಾವು ಬಂದಿವಲ್ರಿ ಪರಮಾತ್ಮನ ಬೆಳೆಸಲಕ್ಕ ನೀವು ಬಂದಿರಿ ಅದಕ್ಕೆ ನಡಿಲ್ರಿ ತಮ್ಮ ಹಾಡ್ಕಿ ಆದ್ರೆ ಹೆಂಗಾಗಿರ್ಬೇಕು ಹೆಂಗವ ಜ್ಞಾನಿಕೋ ಜ್ಞಾನಿ ಮಿಲೆತೋದು ಬಾತ ಗದ್ದೆಕೋ ಗದ್ದ ಮಿಲೆತೋದು ಲಾತ್ ಅಂದಾರ ಹಿರಿಯರು ಜ್ಞಾನದ ಕುಸ್ತಿ ಆಗ್ಬೇಕು ವಿನಃ ಗದ್ದದ ಕುಸ್ತಿ ಆಗಬಾರ್ದು ಅತ್ತ ಸರಿ ಇತ್ತ ಸರಿ ಕೌಂದಿ ಹರಿ ಮನಿಗೆ ನಡಿ ಅನ್ನಂಗಾಗಿರ್ಬಾರ್ದು ಶಾನ್ಯಾರ ಊರೈತ್ ತಮ್ಮ ತತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ ಏ ಚಿತ್ತ ಕೊಟ್ಟ ಕುತ್ತ ಕೇಳು ಕಾವೇಶ್ವರ ಏ ಹೇಳಿದರ ಕೇಳವಾಲೆ ಹೋಗತಿ ಯಾವಲೆ ನೀ ಹೋಗೋ ಹಾಲಿ ಒಂದ ಪರಬಾರ ಎಲ್ಲ ನಿರಧಾರ ಹೇಳಿದರ ಕೇಳವಾಲೆ ಹೋಗಲಿ ಯಾವಲೆ ಹೋಗು ಹಾರಿ ಒಂದ ಪರಬಾರ ಎಲ್ಲ ನಿರಧಾರ ಒದಗಿನ ಒಳಗೆ ಹುಟ್ಟಿ ಬಂದವನೇನೋ ಒದಗಿನ ಒಳಗಿಂದ ಹುಟ್ಟಿ ಬಂದವನೇನೋ ಹುಟ್ಟಿ ಬಂದವನೇನೋ ಒದಗಿನೊಳಗಿಂದ ಹುಟ್ಟಿ ಬಂದ ಅಂಜಿಕೆ ತಮ್ಮ ಹಿಂದ ಸತ್ತಂಗ ಸಾಯ್ಬ್ಯಾಡೋ ನೀ ಮುಂದ ಏ 3 ದಿನದ ಬಾಜಾರ ಮಾಡಿ ಗೋರ ವ್ಯಾಪಾರ ಸಮೇ ಭಾವಗುಣ ತಿಳದಿಂದ ಮುಂದ ಹೊಳದಿಂದ
ದಮ್ಮ ಬುದ್ಧಿ ಕೆಟ್ಟ ಗರ್ವ ತಾನು ಸಿಟ್ಟ ಏನ್ ಹೇಳ್ತಾರ ನೋಡು ತಮ್ಮ. ಏನಂತ್ರಮ್ಮ? ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನ ಚಿತ್ತಿಟ್ಟ ಕೊಟ್ಟ ಕುತ್ತ ಕೇಳೋ ಕವೇಶ್ವರ. ಹೌದ್ರಿ. ಹೇಳಿದರ ಕೇಳವಲ್ಲಿ ಹೋಗುತ್ತಿದೀಯಾವಲ್ಲಿ ನೀ ಹೋಗು ದಾರಿ ಒಂದು ಪರ್ವಾರ. ಇದು ಬಂದ ಮ್ಯಾಲ ಮಾನವ ಜನ್ಮಕ್ಕ ಇದು ನಿರ್ಧಾರ. ಇದು ಹೋಗೋದೈತೆ ಅಂಟ್ಲೇನ ಈ ಕಡೆ ಒಂದು ಹೋಗುಗುಡದ ಈ ಕಡೆ 10 ಹುಟ್ಟಿರ್ತಾವ. ಹೋಗೋದ ಕಮ್ಮಿ ಹುಟ್ಟುದ ಜಾಸ್ತಿ. ಅದಕ್ಕ ಅವರು ಅಂದ್ರಿ ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲಿನ ಕಡ್ಡಿ ಅಳಗ್ಯಾಡಂಗಿಲ್ಲ. ಪರಮಾತ್ಮ ಅಂದ್ರೆ ಇದ್ರ ಅರ್ಥ ರೀ ಏನು? 3 ಅಕ್ಷರ ಕೊಟ್ಟಾರ ಅದನ್ನು ಅಲ್ಲ. ಪ ಅಂದ್ರೆ ಏನು, ರ ಅಂದ್ರೆ ಏನು, ಮ ಅಂದ್ರೆ ಏನು, ಅದಕ್ಕಂತಾರ ಪರಮಾತ್ಮ. ಇದ್ರ ಅರ್ಥ ಬಿಡುಗಡೆ ಮಾಡ್ರಿ, ಹೆಚ್ಚಿಂದ ಏನು ಬ್ಯಾಡ್ ನನಗ. ಮಾಡ್ತಾರಲ್ರಿ ತಮ್ಮ. ಇದು ನಮ್ಮ ನಿಮ್ಮ ಕೈಯಾಗ ನಾವು ಬೇಕಾಗಿ ಮಾಡ್ಕೊಂಡಿರೋ ದೇವ್ರ. ಇವು ದೇವ್ರುಗಳು. ಕಲ್ಲ ದೇವ್ರ ಹುಟ್ಟದ ಯಾರ ಕೈಯಾಗ? ಒಡ್ರ ತಿಮ್ಮಣ್ಣನ ಕೈಯಾಗ. ಮಣ್ಣ ದೇವ್ರ ಕುಂಬಾರನ ಕೈಯಾಗ. ಕಟ್ಟಿಗೆ ದೇವ್ರ ಬಡಿಗೆನ ಕೈಯಾಗ. ಹಿತ್ತಾಳಿ ದೇವ್ರ ಪತ್ತರ ಕೈಯಾಗ. ಇವು ಮನುಷ್ಯರ ಕೈಯಾಗ ತಯಾರಾದ. ಏನ್ರಿ ಕಮ್ಮ ತುಟ್ಟಿ ಬಿದ್ರೆ ಕಳು ಮಾಡ್ಕೊಂಡು ಹೋಗಿ ಬಿಡ್ತಾರ ದೇವ್ರಿಗೆ. ಇಡಂಗಿಲ್ಲ. ಇಟ್ಟಿಲ್ಲ ಎಷ್ಟ ಊರಾಗ ಆಗ್ಯಾವ ದೇವ್ರ ಮೈ ಮ್ಯಾಗಿನ ಬಂಗಾರ ಒಯ್ಯುವಾಗ ದೇವ್ರ ಸುಮ್ಮ ಕೂತಿದ್ ಹೆಂಗವ ನನಗ ನಿನಗ ಬೇಕಾಗಿ ಮಾಡ್ಕೊಂಡಿರೋ ದೇವ್ರ. ಅವ್ರೊಂದ್ ಮಾತು ಹೇಳ್ರಿ. ಮದ್ವಿ ಗಂಡ ದೇವರ ಸರಿ ದೇವರಿಗೆ ಬಿಡತೀರಿ, ಎದ್ದು ಹೋಗ್ತೀರಿ ಪ್ರತಿಯ ದೇವರಿಗ, ಸುಳ್ಳ ಹೇಳ್ತೀರಿ ಮನೆಯ ದೇವರಿಗ. ಮನಿ ದೇವರಿಗೆ ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾನ್ರಿ. ನೋಡ್ತಮ್ಮ ಒಮ್ಮೆ ಪರಮಾತ್ಮನ ದೇವ್ರ ಪರಮಾತ್ಮನ ಎಲ್ಲಾ ಅಂತೇಳಿ ಹೇಳ್ಕೊತ ಬಾ. ಒಂದ್ ಇಲ್ಲಿಕ ಗಂಡನ ದೇವ್ರ ಗಂಡನ ಗುರು ಗಂಡನ ಸರ್ವಸ್ವತ್ ಹೇಳ್ಕೊತ ಬಾ. ಒಂದ್ ಹಂಗ ಮನಮು ಕಾವಿನಗತ್ಲೆ 6 ತಿಂಗಳ ಆ ಕಡೆ 6 ತಿಂಗಳ ಈ ಕಡೆ ಜಗ್ಗುದಗದ ಮಾಡಬೇಡ್ರಿ. ಒಂದು ಲೈನ್ ಹಿಡಿ. ಒಮ್ಮೆ ಹೇಳ್ತಿ ಪರಮಾತ್ಮನ ದೇವ್ರ ಪರಮಾತ್ಮನ ಗುರು ಪರಮಾತ್ಮನ ಸಾಕಿ ಸಲವ್ಯಾನ ಪರಮಾತ್ಮ ಅಂದ್ರೆ ಹೆಚ್ಚಿನ ಮತ್ ಹೇಳ್ತಿ. ಈಗ ಬಂದು ಮತ್ತೆ ಗಂಡನೇ ಗುರು ಗಂಡ ಗುರು ಗಂಡ ದೇವ್ರ. ಯಾವ ಗಂಡ ತಮ್ಮ? ಈ ಜೀವಾತ್ಮ ಅನ್ನುವಂತ ಗಂಡಗ ಶರೀರ ಅನ್ನುವಂತ ಹೆಣ್ತಿನ ಹುಡುಕ್ಯಾಡ್ಕೊತ ಬಂದ ಮೆಟ್ಟ ಹಾಕಿದ ಇದು ಒಳಗ ತಾನಾಗಿ. ಗಂಡ ಬೇಕಂತೇಳಿ ಇದು ಶರೀರ ಹುಡುಕ್ಯಾಡ್ಕೊತ ಹೋಗಿಲ್ಲ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ತಮ್ಮ 84 ಲಕ್ಷ ಜೀವರಾಶಿ ತಿರುಗಿ 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 ಹೊಳ್ಳಿ ಅರಿವಿನ ಜನ್ಮಕ್ಕೆ ಬಂದು ನಾನು ನನ್ನಿಂದ ಜಗ ನಾನ ಹುಟ್ಟಿಸೇನಿ ನಾನ ದೊಡ್ಡ ಅಂತೇಳಿ ಈ ಗಂಡ ಜೀವಾತ್ಮ ಅನ್ನುವಂತ ಗಂಡ ಕುಣಿಲಕತ್ತೈತಿ. ಖರೆ ಈ ಗಂಡಕ್ಕ ಯಾರ ಸಹಾಯ ಐತಿ ಅನ್ನೋದು ಇದ ಮರ್ತ ಬಿಟ್ಟೈತಿ. ಗೊತ್ತಿಲ್ಲ ಅದಕ್ಕ. ನೀನು ಒಬ್ಬನದಿಂದ ದಗದ ಆಗಿಲ್ಲ. ಮನ್ನಿನಗೊಂದು ಮಾತು ಹೇಳ್ತನು, ಕರಿಲಾರದವ್ರ ಮನೆಗೆ ಕಳಸಿಗಿತ್ತಾಗಿ ಬಂದಾವ್ ನೀನ ಅಲ್ಲ. ಪಂಚಕರ್ಣಿ ಓದಿ ನೋಡು. ಕರಿಲಾರದವ್ರ ಮನೆಗೆ ಕಳಸಿಗಿತ್ತಾಗಿ ಬಂದಾವ್ ನೀನ. ಏನು ಈ ಶರೀರ ಅನ್ನುವಂತ ಹೆಣ್ತಿನ ಕೂಡ್ಕೊಂಡ್ರ ಹಿಂದಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಕಳ್ಕೊಲಕ ನೀನಾಗಿ ಹುಡುಕ್ಯಾಡ್ಕೊತ ನನ್ನ ತನಕ ಬಂದಿ, ನಾ ಹುಡುಕ್ಯಾಡ್ಕೊತ ನಿನ್ನ ತಕ ಬಂದಕ್ಕೆ ಅಲ್ಲ. ನೀನಾಗೆ ನನ್ನ ತಕ ಬರ್ತಿ ಅಂದ್ರೆ ನನಗ ನೀ ಹೆಂಗ ದೊಡ್ಡವಾಗ್ತಿ ಆಗ್ಲಕ್ಕ ಬರಂಗಿಲ್ಲ. ಅದಕ್ಕೆ ತಮ್ಮ ಅವರು ಹೇಳತ್ತೇರಿ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡಿ ನಾ ಬಹಳ ದೊಡ್ಡವ. ಯಾವ ನಮ್ಮ ಲಕ್ಷಣದವ್ರಲ್ರಿ ಸ್ವತಃ ಅಲ್ಲಮ ಪ್ರಭು ಅಕ್ಕ ಮಾದೇವಿಗೆ ಕೇಳಿದಾಗಾದ್ರು ಅದನ್ನ ಒಂದು ಮಾತಂದೊಳಗೆ ಏನಂತ ಹೇಳ್ತಾರಿ? ಗುರುಗಳ ನಿಮಗಿನ ಜ್ಞಾನದ ಕಣ್ಣು ತೆರೆದಿಲ್ಲೇನ್ರಿ ಅಂದೊಳಗೆ ಯಾಕಂದ್ರೆ ಅಲ್ಲಮ ಪ್ರಭುಗಳನ್ನ ಸೋಲಿಸು ಸಂಬಂಧನ ಪಾರ್ವತಿ ಸಾತ್ವಿಕ ಕಳೆಯುಳ್ಳ ಅಕ್ಕ ಮಾದೇವಿ ಜನಿಸಿ ಬರಬೇಕಾಗಿತ್ತು. ಹೌದ್ರಿ. ಕಲ್ಯಾಣ ಮಂಟಪದೊಳಗೆ ಹೋದ್ರ ಅಲ್ಲಮ ಪ್ರಭು ಅಲ್ವಾ ನಿನ್ನ ಶರೀರ ಮ್ಯಾಲ ಕೇಶ ರಾಶಿಗಳ ಬಿಟ್ಟುಕೊಂಡು ಬಂದಿ. ಹೌದು. ಏನೋ ನಿನಗ ಇನ್ನ ಶರೀರ ಮ್ಯಾಲ ನಿನ್ನ ಮೋಹ ಉಳದದ. ಕೇಶ ರಾಶಿಗಳ ಮ್ಯಾಲ ಬಂದಿ ಅಂದ್ರೆ ನಿನ್ನ ಶರೀರ ಮ್ಯಾಲ ನಿನಗಿನ ಮೋಹ ಉಳದೈತಿ ಅಂದಾಗ ಅಕ್ಕ ಮಾದೇವಿ ಒಂದು ಮಾತು ಹೇಳ. ಏನಂತ ಹೇಳ್ತಾರಿ ಗುರುಗಳ? ನನಗ ಶರೀರ ಮ್ಯಾಲ ಮೋಹ ಉಳದೈತಿ ಅಂತ ನಾ ಕೇಶ ರಾಶಿ ತೊಟ್ಟಿಲ್ಲ. ಹೌದು. ಇಲ್ಲಿ ಸಾವಿರಾರು ಜಂಗಮರ ಕೂತಾರ, ಸಾವಿರಾರು ಯೋಗ ಋಷಿಗಳ ಕೂತಾರ.
ಜರ್ ಕರ್ತ ಹಾ. ಹುಟ್ಟಿರುವಂತ ಪಿತಾಂಬರ ತೆಗೆದು ಒಗದ ಕೇಶ ರಾಶಿ ತೊಡಲಾರದ ದಿಗಂಬರಾಗಿ ನಾ ಕಲ್ಯಾಣ ಮಂಟಪಕ್ಕೆ ಬಂದಿದ್ನಿ ಅಂದ್ರೆ ಹೌದು. ಆ ಕೂತಿರುವಂತ ಜಂಗಮರ ನೆದರ ನನ್ನ ಶರೀರ ಅಂದ್ರ ಅವಯವಗಳ ಮ್ಯಾಲ ಬೀಳತಿತ್ತು. ಬೀಳ್ತೈತಿ ನಿಮ್ಮ ಕಲ್ಯಾಣ ಮಂಟಪದೊಳಗ ಒಂದು ಕೆಟ್ಟ ಅಪಪ್ರಚಾರ ಆಗುತ್ತಿತ್ತು. ಆಗ್ತದ ಅಷ್ಟ ಸಂಬಂಧ ಜಂಗಮರ ದೃಷ್ಟಿ ಕೆಡಬಾರದತ್ ಹೇಳಿ ನನ್ನ ಶರೀರ ಮ್ಯಾಲ ಕೇಶ ರಾಶಿ ಹೊತ್ತನಿ ಕರೆ ಶರೀರ ಮ್ಯಾಲ ಆಸೆ ಇಟ್ಟನ ಹೊತ್ತಕ್ಕೆಲ್ಲ. ಅಲ್ಲ 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 ಅವಾಗಲ್ಲಮ್ಮ ಪ್ರಭುಗಳು ಅಂದ್ರು ಹಾ, ಹಾ. ನೋಡ್ವಾ ಇಟ್ಟು ದಿವ್ಸ ತಕ ಬರೇ ನಿನ್ನ ಹೆಸರ ಮಹಾದೇವಿ ಇತ್ತು. ಹೌದು ಇಂದಿಗೆ ನಾನು ನಿನಗೆ ಹೆಸರಿಟ್ಟು ಕರಿತೀನಿ. ಹೌದು. ನನಗೆ ನೀ ಅಕ್ಕ ಮಹಾದೇವಿ ಅಂತೇಳಿ ಅಲ್ಲಮ್ಮ ಪ್ರಭು ಆ ಮಾತು ಹೇಳ್ಯಾರಕಿ. ಹೌದು ಹೌದು ಅವ ಹೌದು. ಅಂತವ್ರವ್ರಿಗೆ ಮಾತು ಕೊಟ್ಟು ಒಳಗ್ ಕರೆದಲ್ಲಿ ಸ್ವತಃ ಸಿಂಹಾಸನ ಮ್ಯಾಗ ಹೌದು ಜಾಗ ಕೊಟ್ಟವ್ರ ಅದಾರ. ಕೊಟ್ಟಾರ ಕೊಟ್ಟಾರ ಅದಕ್ಕೆ ಹಂಗೇನಿರಂಗಿಲ್ಲ ತಮ್ಮ. ಹೌದು ಜಗತ್ತಿನೊಳಗ ಹೆಣ್ಣು ಜಗದ ಕಣ್ಣು. ಜಗದ ಕಣ್ಣು ಹೌದು ಹೌದು. ಹೆಣ್ಣಿಗೊಂದು ದೊಡ್ಡ ದೊಡ್ಡ ಸ್ಥಾನ ಕೊಟ್ಟರು. ಹೌದು ಸಣ್ಣಂಗಿ ನಡೀಲಿ ತಮ್ಮ. ಹೌದು ತಗೋರಿ